ಆ ಊರಲ್ಲಿ ಒಂದು ಭಯಾನಕ ಕೆರೆ ಇತ್ತು. ಆ ಕೆರೆಯ ಬಳಿಗೆ ಯಾರು ಕೂಡ ಹೋಗುತ್ತಿರಲಿಲ್ಲ. ಒಂದು ದಿನ ಊರಿನ ಇಬ್ಬರು ಕುಳಿತು ಮಾತನಾಡುತ್ತಿದ್ದರು. ಯಾಕ್ರಿ ಎಲ್ಲರೂ ಆ ಕೆರೆ ಕಡೆ ಹೋಗುವುದಿಲ್ಲ? 6 ಗಂಟೆ ಆದ್ಮೇಲೆ ಅಲ್ಲಿ ಒಂದು ಹೆಣ್ಣಿನ ಧ್ವನಿ ಕೇಳಿಸ್ತಂತೆ. ಇದೆಲ್ಲ ನಿಜಾನಾ? ಹೌದಪ್ಪ, ಬಾಬಾ ಅಂತ ಅವಳು ಕರಿತಾಳಂತೆ. ಅಲ್ಲ, ಇದೆಲ್ಲ ನಿಮ್ಗೆ ಹೇಗೆ ಗೊತ್ತು? ನೀನು ಕೇಳಿದ್ಯಾ? ನಾನೂ ಕೇಳಿಲ್ಲ, ಆದ್ರೆ ನಮ್ಮ ಊರಲ್ಲಿ ಅನೇಕ ಮಂದಿಗೆ ಕೇಳಿದೆಯಂತೆ. ಅಯ್ಯೋ, ನೀವು ಏನ್ ಹೇಳ್ತಾ ಇದ್ದೀರಿ? ನಾನೇ ಕೇಳಿದ್ದೀನಿ ಅಲ್ವಾ? ಏನು, ನೀವು ಕೇಳಿದ್ದೀರಾ? ಹೌದು, ಒಂದು ದಿನ ಸಂಜೆ ಆ ಕೆರೆಯ ಬಳಿಯಲ್ಲಿ ನಾನು ಹಾದು ಹೋಗ್ತಾ ಇದ್ದೆ. ಆಗ ಬಾಬಾ ಅಂತ ನನ್ನನ್ನು ಕರೆಯಿತು. ನಾನು ಸ್ಪಷ್ಟವಾಗಿ ಕೇಳಿದ್ದೇನೆ. ನಾನು ತಕ್ಷಣ ಅಲ್ಲಿಂದ ಓಡಿ ಬಂದೆ. ಅದಕ್ಕಾಗಿ ಯಾರು ಕೂಡ ಅಲ್ಲಿಗೆ ಹೋಗೋದಿಲ್ಲ. ಇಂತಹ ಊರಿಗೆ ಕಾಲೇಜಿನ ರಜೆಯಲ್ಲಿ ವಿಜಯ್ ಎಂಬ ಹುಡುಗನು ಬರುತ್ತಾನೆ. ಅವನು ಅವನ ಅಜ್ಜ ಅಜ್ಜಿ ಮನೆಗೆ ಬಂದಿದ್ದ. ವಿಜಯ್, ಬಂದೇ ಮಗ? ಬಂದೆ ಅಜ್ಜಿ. ಇನ್ನು ಸ್ವಲ್ಪ ದಿನ ಇಲ್ಲೇ ಇರ್ತೀಯಲ್ವಾ ಮಗ? ಇರ್ತೀನಿ ಅಜ್ಜ. ಆದ್ರೆ ನಾನು ದಾರಿಯಲ್ಲಿ ಬರುವಾಗ ಒಂದು ಕಥೆಯನ್ನ ಕೇಳಿಸ್ಕೊಂಡೆ. ಏನು ಕತೆನಾ? ಏನದು? ಅಜ್ಜ, ಆ ಕೆರೆ ಬಗ್ಗೆ ಅದು ನಿಜಾನಾ? ಹೌದೌದು, ಸಂಜೆ ಆದ್ಮೇಲೆ ಅಲ್ಲಿ ಒಂದು ಹೆಣ್ಣಿನ ಧ್ವನಿ ಕೇಳಿಸುತ್ತೆ ಅಂತೆ. ಏ ಅಜ್ಜ, ಈ ಕಾಲದಲ್ಲಿ ಅದು ಏನೂ ಇರಲ್ಲ. ಅದೆಲ್ಲ ಭ್ರಮೆ, ಸುಮ್ಮನೆ ಭಯ ಹುಟ್ಟಿಸಿದ್ದಾರೆ ಅಷ್ಟೇ. ನೋಡು, ನೀನು ನಾನು ಹೇಳಿದ ಮಾತು ಕೇಳ್ಬೇಕು. ನೀನು ಆ ಕೆರೆಯ ಪಕ್ಕ ಸಂಜೆ ಆದ್ಮೇಲೆ ಹೋಗ್ಬಾರ್ದು. ವಿಜಯ್ನ ಅಜ್ಜ ಅಜ್ಜಿಯ ಮನೆಯ ಪಕ್ಕದಲ್ಲಿ ರಾಮಯ್ಯ ಮತ್ತು ಅವರ ಮಗಳು ನೀಲಾ ಇದ್ದರು. ಅವರು ದೂರದ ಊರಿನಿಂದ ಮೀನು ತಂದು ಹಳ್ಳಿಯಲ್ಲಿ ಮಾರಾಟ ಮಾಡುತ್ತಿದ್ದರು. ಮರುದಿನ ಬೆಳಿಗ್ಗೆ ಅಜ್ಜಿ ಹೇಳಿದಳು, ವಿಜಯ್, ಪಕ್ಕದ ಮನೆಗೆ ಹೋಗಿ ಮೀನು ತಂದುಕೊಡು ಮಗ. ಅಜ್ಜಿ, ಅಲ್ಲಿ ಮೀನು ಮಾರಾಟ ಮಾಡ್ತಾರಾ? ಹೌದು, ಅವರು ಊರಿಗೆ ಹೋಗಿ ಮಾರಾಟ ಮಾಡ್ತಾರೆ. ಆದ್ರೆ ಈಗ ಬೆಳಿಗ್ಗೆ ನಮ್ಗೆ ಇಲ್ಲಿ ಮೀನು ಸಿಗ್ಬೋದು. ನೀನು ಹೋಗಿ ಕೇಳಿ ಬಾ. ವಿಜಯ್ ಪಕ್ಕದ ಮನೆಗೆ ಹೋದ. ರಾಮಯ್ಯ ಅಣ್ಣ, ಮೀನು ಇದೆಯಾ? ಇದೆ, ಎಷ್ಟು ಬೇಕಪ್ಪ ನಿನ್ಗೆ? ಅಜ್ಜಿ 1 ಕೆಜಿ ತರೋಕೆ ಹೇಳಿದ್ದಾರೆ. ಅಷ್ಟೊತ್ತಿಗೆ ನೀಲಾ ಮನೆಯ ಒಳಗಿಂದ ಬಂದಳು. ಯಾರು ಅಪ್ಪ ಹೊಸದಾಗಿ ಬಂದಿದ್ದಾರೆ? ಅದು ಪಕ್ಕದ ಮನೆಗೆ ಬಂದಿರೋ ಹುಡುಗ. ಅಲ್ಲ, ಈ ಊರಲ್ಲಿ ಒಂದು ಭಯಾನಕ ಕೆರೆ ಇದೆ ಅಂತೆ. ಅಲ್ಲಿ ಅಂದ್ರೆ ಎಲ್ಲರಿಗೂ ಭಯ, ಯಾರು ಕೂಡ ಹೋಗಲ್ಲ. ಯಾಕೆ? ನೀನು ಊರಿಗೆ ಹೊಸಬ ಅಲ್ವಾ, ನಿನ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನೀನು ಅಲ್ಲಿಗೆ ಹೋಗೋ ಪ್ರಯತ್ನ ಮಾಡಬೇಡ. ಸಂಜೆ ಆದ್ಮೇಲೆ ಅಲ್ಲಿ ಒಂದು ಹೆಣ್ಣಿನ ಧ್ವನಿ ಕೇಳುತ್ತಂತೆ. ಅದೆಲ್ಲ ಸುಳ್ಳು. ನನ್ನ ಅಜ್ಜ ಅಜ್ಜಿ ಕೂಡ ನಾನು ಹೇಳಿದ್ರೆ ನಂಬಲ್ಲ. ನೀವು ಕೂಡ ನನ್ನ ಮಾತನ್ನ ನಂಬುತ್ತಿಲ್ಲ. ನಾನು ಇವತ್ತು ಹೋಗಿ ನೋಡಿಯೇ ನೋಡ್ತೀನಿ. ನೋಡು ಮಗು, ನಾನು ಹೇಳಿದ್ರೆ ಅರ್ಥ ಮಾಡಿಕೊಳ್ಳು. ಆ ಕೆರೆ ಬಳಿ ಹೋಗೋದು ಒಳ್ಳೆಯದಲ್ಲ. ಅಂದು ಸಂಜೆ ವಿಜಯ್ಗೆ ಕಾತುರ ತಡೆಯಲಿಲ್ಲ. ಆತನು 6 ಗಂಟೆ ನಂತರ ಆ ಕೊಳಕ್ಕೆ ಹೋಗಬೇಕೆಂದು ತೀರ್ಮಾನಿಸಿದ್ದನು. ವಿಜಯ್ ನಿಧಾನವಾಗಿ ಅಜ್ಜಿಯ ಬಳಿ ಹೇಳಿದನು, ಅಜ್ಜಿ, ನಾನು ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ. ಈ ಸಮಯದಲ್ಲಿ ಯಾಕೆ ಮಗ? ಸ್ವಲ್ಪ ಊರು ಸುತ್ತಿ ಬರ್ತೀನಿ. ಆಯ್ತು, ಬೇಗ ಬಾ, ಕತ್ತಲೆ ಆಗ್ತಿದೆ. ವಿಜಯ್ ತಲೆ ಆಡಿಸಿ ನಿಧಾನವಾಗಿ ಹೊರಟನು. ಹೊರಗೆ ಬಂದ ಮೇಲೆ ಅವನು ತನ್ನೊಳಗೆ ಹೇಳಿಕೊಂಡನು, ಇವತ್ತು ನೋಡ್ಲೇಬೇಕು ಏನು ಇದೆ ಆ ಕೆರೆಯಲ್ಲಿ ಅಂತ. ಅವನು ಎಲ್ಲರ ಕಣ್ಣು ತಪ್ಪಿಸಿ ಕೆರೆಯ ಕಡೆ ನಡೆದು ಹೋದನು. ನಡೆಯುತ್ತಾ ಇದ್ದಾಗ ಅವನು ತನ್ನೊಳಗೆ ಹೇಳಿಕೊಂಡನು, ಏನೂ ಇರಲ್ಲ, ಎಲ್ಲರೂ ಬೇಡ ಅಂತ ಭಯಪಡ್ತಾರೆ ಅಷ್ಟೇ. 6 ಗಂಟೆ ದಾಟಿತ್ತು. ಸುತ್ತಮುತ್ತ ಮೌನ. ವಿಜಯ್ ಕೆರೆಯ ಹತ್ತಿರ ನಿಂತು ಹೇಳಿದನು, ಯಾರಾದ್ರೂ ಇದ್ದೀರಾ? ಯಾವ ಉತ್ತರವೂ ಬರಲಿಲ್ಲ. ಅವನು ಮತ್ತೆ ಕೇಳಿದನು, ಇದು ಎಲ್ಲ ಸುಳ್ಳು ಅನ್ಸುತ್ತೆ, ಯಾರು ಕೂಡ ಇಲ್ಲಿ ಇಲ್ಲ. ಅಷ್ಟರಲ್ಲಿ ನಿಧಾನವಾಗಿ ಒಂದು ಹೆಣ್ಣಿನ ಧ್ವನಿ ಕೇಳಿಸಿತು. ಬಾ. ಯಾರು ನೀನು? ಬಾ, ಹತ್ತಿರ ಬಾ. ನೀನು ಎಲ್ಲಿದ್ದೀಯಾ? ಇಲ್ಲಿ ಬಾ, ಹತ್ತಿರ ಬಾ. ಆ ಹೆಣ್ಣಿನ ಧ್ವನಿ ಇನ್ನೂ ಕೂಡ ಜೋರಾಗುತ್ತಿತ್ತು. ವಿಜಯ್ಗೆ ತುಂಬಾ ಭಯ ಆಯಿತು. ಆತ ಓಡಿಕೊಂಡು ಬದಿಗೆ ಹೋದನು. ಎಲ್ಲಿಗೆ ಹೋಗ್ತಾ ಇದ್ದೀಯಾ? ಬಾ ನನ್ನ ಹತ್ತಿರ.
ನಾನು ಬರೋದಿಲ್ಲ, ನನ್ನನ್ನು ಬಿಡು. ಇದು ನಿಜವಾಗಿಯೂ ಇದೆ. ವಿಜಯ್ ಅಲ್ಲಿಂದ ಓಡತೊಡಗಿದನು. ಅಜ್ಜ ಅಜ್ಜಿಯ ಬಳಿ ಏನೆಂದು ಕೂಡ ಹೇಳಲಿಲ್ಲ. ಊಟದ ನಂತರ ನಿದ್ದೆಗೆ ಹೋದನು. ಆದ್ರೆ ವಿಜಯ್ಗೆ ನಿದ್ದೆ ಬರಲಿಲ್ಲ. ನಿಜವಾಗಿಯೂ ಆ ಧ್ವನಿ ಇತ್ತು. ನಾನು ತಪ್ಪಾಗಿ ಕೇಳಿಸಿಕೊಂಡಿಲ್ಲ. ವಿಜಯ್, ಏನ್ ಮಾಡ್ತಾ ಇದ್ಯಾ? ನಿದ್ದೆ ಬರ್ಲಿಲ್ವಾ? ಬರ್ತಿದೆ ಅಜ್ಜಿ. ಸ್ವಲ್ಪ ಹೊತ್ತಿನ ನಂತರ ವಿಜಯ್ ಮತ್ತೆ ತನ್ನೊಳಗೆ ಹೇಳಿಕೊಂಡನು. ನಾಳೆ ಮತ್ತೆ ಹೋಗ್ಬೇಕಾ ಅಥವಾ ಬೇಡವಾ? ಇದು ಏನ್ ವಿಚಾರ? ನಿಜನಾ ಅಥವಾ ಭ್ರಮೇನ? ಮರುದಿನ ಬೆಳಿಗ್ಗೆ ವಿಜಯ್ ಬೇಗನೆ ಎದ್ದನು. ಆತ ನಿನ್ನೆ ನಡೆದ ಘಟನೆಯನ್ನೇ ನೆನಪಿಸಿಕೊಳ್ಳುತ್ತಿದ್ದ. ನಿನ್ನೆ ಕೇಳಿಸಿದ್ದು ನಿಜವಾಗಿಯೂ ಇತ್ತ ಅಥವಾ ನನ್ನ ಕನಸ? ವಿಜಯ್, ಯಾಕೆ ಇಷ್ಟು ಬೇಗ ಎದ್ದೆ? ನಿದ್ರೆ ಸರಿಯಾಗಿ ಬರ್ಲಿಲ್ಲ ಅಜ್ಜಿ. ಏನಾದ್ರೂ ತೊಂದರೆ ಆಯ್ತಾ? ಇಲ್ಲ ಅಜ್ಜಿ, ಸುಮ್ಮನೆ ಇದ್ದೆ. ಅಷ್ಟರಲ್ಲಿ ಹೊರಗಿನಿಂದ ನೀಲನ ಧ್ವನಿ ಕೇಳಿಸಿತು. ಅಪ್ಪ, ಬನ್ನಿ, ಬೇಗ ಹೋಗೋಣ. ಬಾ ಮಗಳೇ, ಹೋಗೋಣ. ಎಲ್ಲಿ ಹೋಗ್ತೀರಾ? ಮೀನು ತರೋಕೆ ಹೋಗ್ತಾ ಇದ್ದೀವಿ. ದೂರದ ಊರಿಗೇನಾ? ಹೌದು, ಪ್ರತಿದಿನ ಹೀಗೆ ಹೋಗ್ಬೇಕು. ವಿಜಯ್ ಸ್ವಲ್ಪ ಯೋಚಿಸಿ ಹೇಳಿದ. ನಾನು ಬರ್ಲಾ? ನೀನು ಬರ್ತೀಯಾ? ಬರುದಾದ್ರೆ ಬಾ. ನಾವು ಮೀನು ತರೋಕೆ ಹೋಗ್ತಾ ಇಲ್ಲ, ನಾವು ಮೀನು ಮಾರಾಟ ಮಾಡೋಕೆ ಹೋಗ್ತಾ ಇದ್ದೀವಿ. ಹೌದಾ? ಮೀನು ಮಾರಾಟ ಮಾಡೋಕೇನಾ? ಪರವಾಗಿಲ್ಲ, ನಾನು ಅದಕ್ಕೂ ಬರ್ತೀನಿ. ಸರಿ ಬಾ. ಸರಿ, ಬರುದಾದ್ರೆ ಬಾ. ಬಾ, ಹೋಗೋಣ. ವಿಜಯ್ ಅವರ ಜೊತೆ ನಡೆಯುತ್ತಾ ಇದ್ದನು. ರಾಮಯ್ಯ ಮೀನು ಮಾರಾಟ ಮಾಡಲು ಊರಿಗೆ ಹೋಗುತ್ತಿದ್ದ. ಆದ್ರೆ ವಿಜಯ್ಗೆ ಏನೋ ಅನುಮಾನ ಬಂತು. ನಿನ್ನೆ ಕೆರೆಯಲ್ಲಿ ಕೇಳಿಸಿದ ಧ್ವನಿ ಇಲ್ಲಿ ಎಲ್ಲೋ ಕೇಳಿದ ಹಾಗೆ ಇದೆಯಲ್ವಾ? ಇದನ್ನು ನಾನು ಕಂಡುಹಿಡಿಯಲೇಬೇಕು. ಏನು ವಿಜಯ್, ಯಾಕೆ ಮೌನವಾಗಿದ್ದೀಯಾ? ಏನೂ ಇಲ್ಲ, ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೆ. ಏನಾದ್ರೂ ಸಮಸ್ಯೆ ಆಗಿದ್ಯಾ ಮಗ? ಇಲ್ಲ ರಾಮಣ್ಣ. ಸ್ವಲ್ಪ ಹೊತ್ತಿನ ನಂತರ ವಿಜಯ್ ನಿಧಾನವಾಗಿ ಕೇಳಿದನು. ಅಲ್ಲ, ನೀವು ಎಲ್ಲಿಂದ ಮೀನು ತರುತ್ತೀರಾ? ಸ್ವಲ್ಪ ದೂರದ ಊರಿಗೆ ಹೋಗ್ಬೇಕು. ಪ್ರತಿದಿನವೂ ನೀವು ಬೇರೆ ಊರಿಗೆ ಹೋಗಿ ಮೀನು ತರುತ್ತೀರಾ? ಹೌದು, ಪ್ರತಿದಿನವೂ ನಾವು ಹೋಗ್ತೇವೆ. ಅಲ್ಲ, ಇವರು ಹೇಳುವುದರಲ್ಲಿ ಏನೋ ಅನುಮಾನ ಬರ್ತಾ ಇದೆ. ನಿನ್ನೆ ನಾನು ಕೇಳಿಸಿದ್ದಕ್ಕೂ ಇವರಿಗೂ ಏನಾದ್ರೂ ಸಂಬಂಧ ಇರಬಹುದಾ? ಏನು ವಿಜಯ್, ಮತ್ತೆ ಯೋಚನೆ ಮಾಡ್ತಾ ಇದ್ದೀಯಾ? ಏನೂ ಇಲ್ಲ, ಸುಮ್ಮನೆ ಹಾಗೆ. ಅಂದು ರಾತ್ರಿ ವಿಜಯ್ ಮನೆಯಲ್ಲಿ ಕುಳಿತಿದ್ದ. 6 ಗಂಟೆಗೆಲ್ಲ ತಡವಾಗಿ ಹೋದ್ರೆ ಏನಾದ್ರೂ ಗೊತ್ತಾಗ್ಬೋದು. ಇವತ್ತು 10 ಗಂಟೆಗೆ ಹೋಗ್ತೀನಿ. ಆ ಕೆರೆ ಬಳಿ ಏನಿದೆ ಅಂತ ನೋಡ್ತೀನಿ. ವಿಜಯ್, ಮಲಗಲ್ವಾ? ಏನ್ ಮಾಡ್ತಾ ಇದ್ದೀಯಾ? ಮಲಗ್ತೀರಿ ಅಜ್ಜಿ. ಬೇಗ ಮಲಗು. ಸರಿ ಅಜ್ಜ. ಅಜ್ಜ ಅಜ್ಜಿ ಮಲಗಿದ ನಂತರ ವಿಜಯ್ ನಿಧಾನವಾಗಿ ಎದ್ದು ಹೊರಗೆ ಬಂದನು. ಈಗ ಕೆರೆ ಬಳಿ ಹೋಗ್ಲೇಬೇಕು. ವಿಜಯ್ ಮೆಲ್ಲಗೆ ನಡೆಯುತ್ತಾ ಕೆರೆಯ ಬಳಿಗೆ ಬರುತ್ತಿದ್ದ. ಅಷ್ಟರಲ್ಲಿ ದೂರದಲ್ಲಿ ಯಾರೋ ನಡೆಯುವ ಶಬ್ದ ಕೇಳಿಸಿತು. ವಿಜಯ್ ಅಲ್ಲೇ ನಿಂತು ನೋಡಿದ. ಯಾರಿರ್ಬೋದು ಇದು? ಅವನು ನೋಡಿದ, ಯಾರೋ ಕೆರೆಯ ಬಳಿ ಏನೋ ಮಾಡುತ್ತಿದ್ದರು. ಯಾರಿದು ಈ ಹೊತ್ತಲ್ಲಿ ಕೆರೆಯಲ್ಲಿ ಏನ್ ಮಾಡ್ತಾ ಇದ್ದಾರೆ? ಅವನು ಗಮನದಿಂದ ನೋಡಿದ. ಅದು ನೀಲ. ನೀಲ ನಿಧಾನವಾಗಿ ಏನೋ ಮಾತನಾಡುತ್ತಿದ್ದಳು. ಬಾ, ಇಲ್ಲಿಗೆ ಬಾ. ಇದೇ ಧ್ವನಿ, ನನಗೆ ಕೇಳಿಸಿದ್ದು ಕೂಡ ಇದೇ ಧ್ವನಿ. ನೀಲ ಮತ್ತೆ ಜೋರಾಗಿ ಹೇಳಿದಳು. ಬಾ, ಹತ್ತಿರ ಬಾ. ಅಯ್ಯೋ, ಅವಳೇನಾ? ವಿಜಯ್ ಧೈರ್ಯ ಮಾಡಿಕೊಂಡು ಕೆರೆಯ ಬಳಿಗೆ ಹೋದನು. ನೀಲ, ನೀನೇನಾ? ಯಾರದು? ನಾನು ವಿಜಯ್. ನೀನು ಈ ಹೊತ್ತಲ್ಲಿ ಇಲ್ಲಿ ಏನ್ ಮಾಡ್ತಾ ಇದ್ದೀಯಾ? ನೀಲ, ಈ ಧ್ವನಿಯೆಲ್ಲ ನೀನೇ ಮಾಡ್ತಾ ಇದ್ದೀಯಾ? ಹೇಳು, ನಿನ್ನೆ ನಾನು ಕೇಳಿಸಿದ್ದು ಕೂಡ ಇದೇ ಧ್ವನಿ. ಇದಕ್ಕೆಲ್ಲ ಕಾರಣ ನೀನಾ? ನೀನು ಇಲ್ಲಿಗೆ ಬರಬಾರ್ದಿತ್ತು. ಯಾಕೆ? ಸತ್ಯ ಹೇಳು.
ಹೌದು, ಆ ಧ್ವನಿ ಮಾಡುವುದು ನಾನೇ. ಯಾಕೆ ಹೀಗೆ ಮಾಡ್ತಾ ಇದ್ದೀಯಾ? ಯಾರು ಈ ಕೆರೆ ಬಳಿ ಬರಬಾರದು, ಅದಕ್ಕೆ. ಏನು? ಯಾಕೆ ಇಷ್ಟೆಲ್ಲ ನಾಟಕ ಮಾಡ್ತಾ ಇದ್ದೀರಾ? ಇದು ನಮ್ಮ ಕೆಲಸ. ಏನು ನಿಮ್ಮ ಕೆಲಸ? ನಾವು ಇಲ್ಲಿ ಮೀನು ಸಂಗ್ರಹ ಮಾಡ್ತೀವಿ. ಯಾರೂ ಬರಬಾರದು ಅಂದ್ರೆ ಭಯ ಹುಟ್ಟಿಸಿದ್ದೀವಿ ಅಷ್ಟೇ. ಅದಕ್ಕಾಗಿ ಜನರನ್ನ ಭಯಪಡಿಸ್ತೀರಾ? ನಮ್ಗೆ ಬೇರೆ ದಾರಿ ಇರ್ಲಿಲ್ಲ. ಆದ್ರೆ ನೀನು ಮಾಡಿದ್ದು ದೊಡ್ಡ ತಪ್ಪು ನೀಲ. ಆಯ್ತು, ನೀನು ಯಾರಿಗೂ ಇದ್ರ ಬಗ್ಗೆ ಹೇಳ್ಬೇಡ. ಅದ್ರ ಬಗ್ಗೆ ನಾನು ಆಮೇಲೆ ಆಲೋಚನೆ ಮಾಡ್ತೀನಿ. ಇದು ನಿನ್ನೊಬ್ಬಳ ಪ್ಲಾನ ಅಥವಾ ನಿನ್ನ ತಂದೆಗೂ ಕೂಡ ಪಾಲಿದೆಯಾ? ಹೌದು, ಇದು ನಮ್ಮಿಬ್ಬರ ಪ್ಲಾನ್. ಇವತ್ತು ತಂದೆಗೆ ಸ್ವಲ್ಪ ಹುಷಾರಿಲ್ಲ, ಹಾಗಾಗಿ ನಾನೊಬ್ಬಳೇ ಬಂದಿದ್ದೀನಿ. ಸರಿ. ಸರಿ ಆಯ್ತು, ಎಲ್ಲಾ ಸತ್ಯವನ್ನ ನೀವು ಹೇಳಿದ್ದೀಯಾ. ನಿಮ್ಮ ಜೀವನೋಪಾಯಕ್ಕಾಗಿ ಈ ಕೆಲಸವನ್ನ ಮಾಡ್ತಾ ಇದ್ದೀರಾ. ನಾನು ಇದನ್ನ ಯಾರ ಬಳಿ ಕೂಡ ಹೇಳುವುದಿಲ್ಲ. ವಿಜಯ್, ನೀನ್ ನಿಜ ಹೇಳ್ತಾ ಇದ್ದೀಯಾ? ಹೌದು ನೀಲ, ನಾನು ಯಾರ ಬಳಿ ಕೂಡ ಹೇಳಲ್ಲ. ನನ್ನ ಅಜ್ಜ ಅಜ್ಜಿ ಜೊತೆ ಕೂಡ. ಅಷ್ಟರಲ್ಲಿ ಮತ್ತೆ ಒಂದು ಹೆಣ್ಣಿನ ಧ್ವನಿ ಕೇಳಿಸಿತು. ಬಾ. ವಿಜಯ್ ಬೆಚ್ಚಿ ಬಿದ್ದು ಕೇಳಿದನು. ಇದು ನೀನೇನ ಮತ್ತೆ? ನಾನು ಏನೂ ಹೇಳಿಲ್ಲ. ಬಾ, ನನ್ನ ಬಳಿಗೆ ಬಾ. ನೀಲ, ಇದು ಏನು? ಇದು ನನ್ನ ಧ್ವನಿ ಅಲ್ಲ ವಿಜಯ್. ಹಾಗಾದ್ರೆ ಅಷ್ಟರಲ್ಲಿ ಕೆರೆಯ ಒಳಗಿಂದ ನೀರು ಅಲೆಯಾಡಿದ ಶಬ್ದ ಕೇಳಿಸಿತು. ಅಯ್ಯೋ, ನಾವು ಮಾಡಿದ ನಾಟಕ ನಿಜವಾಗಿ ಬಿಟ್ಟಿದೆ. ವಿಜಯ್, ಬಾ, ಇಲ್ಲಿಂದ ಓಡಿ ಹೋಗೋಣ. ಎಲ್ಲಿ ಹೋಗ್ತೀರಾ ಇಬ್ರು? ಬನ್ನಿ, ನನ್ನ ಹತ್ತಿರ ಬನ್ನಿ. ಬಿಡು, ನಮ್ಮನ್ನು ಬಿಡು. ನೀಲ, ಓಡು, ಬೇಗ ಓಡು. ನನ್ನ ಜಾಗದಲ್ಲಿ ಆಟ ಆಡಿದ್ರ ಈಗ ಹೋಗೋಕೆ ಆಗೋದಿಲ್ಲ. ವಿಜಯ್ ಕೂಗಿದನು. ಬಿಡು, ನಮಗೆ ದಯವಿಟ್ಟು ಬಿಡು. ಅಷ್ಟರಲ್ಲಿ ನೀರಿನಿಂದ ಏನೋ ಎಳೆಯುವ ಶಬ್ದ. ನೀಲ ಕಿರುಚಿದಳು. ಬಿಡ್ಬೇಡ ನೀಲ, ಕೈಯನ್ನು ಬಿಡ್ಬೇಡ. ಆ ಧ್ವನಿ ನಿಧಾನವಾಗಿ ನಗುತ್ತಾ ಹೇಳಿತು. ಇಬ್ಬರು ಕೆರೆಯ ಒಳಗೆ ಬನ್ನಿ. ಆ ರಾತ್ರಿಯ ನಂತರ ಊರಿನಲ್ಲಿ ಮತ್ತೆ ಮಾತು ಶುರುವಾಯಿತು. ಈಗ ಒಂದು ಧ್ವನಿ ಅಲ್ಲ, ಮೂರು ಧ್ವನಿ ಕೇಳಿಸ್ತವೆ.